ಮಳೆ, ಗಾಳಿ, ಚಳಿ ಎನ್ನದೆ ನಗರ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಪೌರಕಾರ್ಮಿಕರಿಗೆ ಉದ್ಯೋಗಕ್ಕೆ ಕುತ್ತು. ಆತಂಕ. ಹೌದು, ಇದು ಚಳ್ಳಕೆರೆ ನಗರಸಭೆ ಕಚೇರಿಯಲ್ಲಿ ಸುಮಾರು 18 ಜನ ಪೌರಕಾರ್ಮಿಕರು ಕಡಿಮೆ ವೇತನಕ್ಕೆ ಕೊರೋನಾ ಮಾರಕ ಸೋಂಕು ಕಾಯಿಲೆಯಿಂದಲೂ ನಗರದ ಸ್ವಚ್ಛತೆ ಮಾಡಿಕೊಂಡು ಬಂದ ಪೌರಕಾರ್ಮಿಕರನ್ನು ಖಾಯಂಗೊಳಿಸುವಂತೆ ಅನೇಕ ಬಾರಿ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪೌರಕಾರ್ಮಿಕರ ಬಗ್ಗೆ ಸಭೆ ಸಮಾರಂಭಗಳಲ್ಲಿ ಹಾಡಿ ಹೊಗಳುವ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳೇ ಈಗ ಏಕಾಏಕಿ ದುಡಿದ ಕಾರ್ಮಿಕರ ಬದಲಾಗಿ ಹೊಸಬರನ್ನು ನೇಮಕ ಮಾಡಿಕೊಂಡಿರುವುದು ಸುಮಾರು ವರ್ಷಗಳಿಂದ ದುಡಿದ ಪೌರಕಾರ್ಮಿಕರು ಬೀದಿಗೆ ಬೀಳುವಂತಾಗಿದ್ದು, ಈಗ ನಗರಸಭೆಯಲ್ಲಿ ವೃದ್ಧರು ಅಥವಾ ಯಾರಾದರೂ ರಜೆ ಮೇಲೆ ಹೋದಾಗ ಮಾತ್ರ ಬದಲಿ ಕಾರ್ಮಿಕರನ್ನಾಗಿ ಬಳಕೆ ಮಾಡಲಾಗುತ್ತಿದೆ. ನಮ್ಮನ್ನು ಖಾಯಂಗೊಳಿಸುವಂತೆ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಡಿಮೆ ವೇತನಕ್ಕೆ ದುಡಿದ ಪೌರಕಾರ್ಮಿಕರಿಗೆ ಖಾಯಂ ನೌಕರಿ ಭಾಗ್ಯ ಕರುಣಿಸುವರೆ ಕಾದು ನೋಡಬೇಕಿದೆ. ನಾವು ಬಹಳ ವರ್ಷದಿಂದನೂ ಮಾಡ್ತಿದ್ದೀವಿ, ಕೊರೋನಾದಿಂದನೂ ಮಾಡ್ಕೊಂಬರ್ತಿದ್ದೀವಿ. 27ನೇ ಬ್ಯಾಚ್ನಾಗೂ ಕರ್ಕೊಂಡಿಲ್ಲ, 12ನೇ ಬ್ಯಾಚ್ನಾಗೂ ಕರ್ಕೊಂಡಿಲ್ಲ. ನಾವು ಇದಂತಾನೆ ನಂಬ್ಕೊಂಡಿದ್ದೀವಿ. ನಮಗೆ ಬರೀ ಕೊಡೋದು 7,000ದಿಂದ 8,000 ರೂಪಾಯಿನ ಕೊಡ್ತಾರೆ ಅಷ್ಟೇ. ನಮಗೆ ಜೀವನ ನಡೆಸಲ್ಲ, ನಾವು ಬಡವರು. ನಿಮ್ಗೆ ಪರ್ಮನೆಂಟಿಗೆ ತಾಂತಿಲ್ಲ, ನಿಮಗೆ ಪರ್ಮನೆಂಟ್ ಬೇರೆ ಕಳಿಸ್ಯಾರ ಟೆಂಡರ್ ಮುಖಾಂತರ ನಮಗೆ ಸಾಕಾಗಿದೆ. ಅದನ್ನ ನಾವು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೇದಾಗುತ್ತೆ. ನಿಮಗೆ ಟೆಂಡರ್ ಮುಖಾಂತರ ಇಲ್ಲ ಅಲ್ಲ, ನಿಮಗೆ ಟೆಂಡರ್ ಮುಖಾಂತರ ಇಲ್ಲ, ಯಾವ್ದ್ರಿಂದ ನಿಮಗೆ ಏನು ಮಾಡ್ತೀವಿ? ಯಾವ ರೀತಿ ಮಾಡ್ಕೊಂತೀರಿ? ನೀವು ಬದ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಬದ್ಲಿ ಕೆಲಸ ಅಂದ್ರೆ ಯಾವ ಥರ? ಇಲ್ಲಿಂದ ಟೈಮ್ ಮುಗಿತಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತೀರಿ ನೀವು? ಭಾಳ ವರ್ಷದಿಂದನೂ ಮಾಡ್ತಿದ್ದೀರಾ? ನಿಮ್ಗೀಗ ನೇಮಕಾತಿ ಮಾಡ್ಕೊಂತಿಲ್ಲ? ಪರ್ಮನೆಂಟ್ ಮಾಡ್ಕೊಂತಿಲ್ಲ, ಬೇರೆ ಮಾಡ್ಕೊಂಡಿದ್ದಾರೆ. ಈಗ ಯಾರು ಬರ್ತಾರೆ? ಬೇರೆ ಬಂದಾರ ಅಲ್ಲೇ ಅವ್ರು ಬಂದು ನೀವು ಹೊರಗೋಗ್ಬೇಕು. ಎಷ್ಟು ವರ್ಷ ಮಾಡಿದ್ರಿ ನೀವು? ಎಷ್ಟು ಜನ ಇದ್ರಂತ? 15 ಜನ. 15 ಜನಕ್ಕೆ ಬಿಟ್ಟು ದುಡಿಯೋ ಕೆಲಸ ಮಾಡೋರು ಬಿಟ್ಟು ಬೇರೆ ತಗೊಂಡಿದ್ದಾರೆ, ಹೊಸಬ್ರು ತಗೊಂಡಿದ್ದಾರೆ. ಹೊಸಬ್ರು ತಗೊಂಡ್ರ ಬರ್ತಾರ ಅದೇ ಅವ್ರು ಬಂದ್ಮೇಲೆ ನೀವು ಹೋಗ್ಬೇಕು, ಹೊರಗೆ ಹೋಗ್ಬೇಕು. ಈಗ ಕೆಲಸ ಮಾಡ್ತೀವಿ ನೀವು? ಬದ್ಲಿ ಅಂದ್ರೆ ಹೆಂಗೆ? ಅವ್ರು ಬದಲು ಮಾಡೋದಷ್ಟೇ, ಇಲ್ಲ ಕೆಲಸ ಇಲ್ಲ ನಿಮಗೆ. ಅವ್ರು ಯಾರು ರಜೆ ಹಾಕಿದಾಗ ಮಾತ್ರ ನೀವು ಕೆಲಸ ಮಾಡೋ ಬದ್ಲಿಗೆ ಮಾಡೋದಷ್ಟೇ. ಚಳ್ಳಕೆರೆ ತಾಲೂಕು ಪ್ರಗತಿ ಕಾರ್ಮಿಕ ಉಪಾಧ್ಯಕ್ಷ ನಾನು ಮಾತಾಡುತ್ತೇನೆ. ಸುಮಾರು ಒಂದು 10-12 ವರ್ಷದಿಂದ ಇವರು ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಅನ್ಯಾಯ ಆಗಿದೆ. ಇವ್ರ ಪರವಾಗಿ ಬೇರೆಯವರು ತಗೊಳ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಬೇರೆಯವರು ಈಗ ಆಲ್ರೆಡಿ 15 ಜನ ಬಂದಿದ್ದಾರೆ. ಇವರು ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ ತಗೊಂಡ್ರೆ ನಗರಸಭೆಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಬೇರೆಯವ್ರನ್ನ ತಗೊಂಡ್ರೆ ಏನು ಅನುಕೂಲ ಆಯಿತು ನನಗೂ ಗೊತ್ತಿಲ್ಲ. ಯಾಕಂದರೆ ಸುಮಾರು ವರ್ಷದಿಂದ ನಾನು ಸೇರೋಕ್ಕಿಂತ ಮುಂಚೆಲೇ ಇವರು ಕೆಲಸ ಮಾಡಿರೋದು. ನಾನು ಬಂದಿದ್ದೀವಿ, ಕೆಲಸ ಮಾಡ್ತೀವಿ. ಇವ್ರ ಪರವಾಗಿ ನಾನು ಏನು ಮಾತಾಡ್ತೀನಿ ಅಂದರೆ, ದಯವಿಟ್ಟು MLA ಸಾಹೇಬ್ರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ಸರ್ ಇವ್ರು ಬಡವ ಮಕ್ಕಳು, ಇವ್ರಿಗೆ ಅನುಕೂಲ ಮಾಡಿಕೊಡ್ರಿ. DC ಸಾಹೇಬ್ರಿಗೂ ಸಮೇತ ನಾನು ಹೇಳ್ತಿದ್ದೀನಿ, ಇವ್ರಿಗೊಂದು ಅನುಕೂಲ ಮಾಡಿಕೊಡ್ರಿ ಅಂತ ನಾನು ಸಂಘಟನೆ ಪರವಾಗಿ ನಾನು ಕೇಳ್ತಿದ್ದೀನಿ. ಇವ್ರು ನಾವೊಂದು 15 ಜನ ಇದ್ದಾರೆ ಹುಡುಗರು. ಇವ್ರಿಗೆ ಇದು ಬಿಟ್ಟರೆ ಕೆಲಸ ಮಾಡೋಕ್ಕಿಂತ ಬೇರೆ ಯಾವುದೂ ಇಲ್ಲ. ಅನುಕೂಲ ಏನೇನಿಲ್ಲ ಅವರಿಗೆ. ಜೀವನ ಅಂದರೆ 7ರಿಂದ 8 ಸಾವಿರ ರೂಪಾಯಿ ಕೊಡ್ತಾರೆ ಇವರಿಗೆ. 7-8 ಸಾವಿರ ರೂಪಾಯಿ ಏನಕ್ಕೂ ಉಪಯೋಗ ಇಲ್ಲ. ಬೇರೆ ಕೆಲಸ ಮಾಡಕ್ಕೆ ಬರಲ್ಲ ಅವರಿಗೆ. ಇಲ್ಲ, ಅವ್ರಿಗೆ ಬಿಟ್ಟರೆ ಇನ್ನು ಯಾವುದಿಲ್ಲ. ಯಾಕಂದರೆ ತಾತರ ಕಾಲದಿಂದನೂ ಮಾಡ್ಕೊಂಬಂದ್ರೆ ಸರ್ ಅವರು. ಹಂಗಾಗಿ ಈಗ ಏನು ಹೇಳ್ತೀವಿ ಅಂದರೆ, ಇಂಥ ಕಾರ್ಮಿಕರನ್ನ, ಇಂಥ ದುಡಿಯೋಂಥ ಕಾರ್ಮಿಕರನ್ನ ಕರ್ಕೊಂಡ್ರೆ ಅವ್ರಿಗೊಂದು 4 ಕಾಸು ಆಗುತ್ತೆ. ತಾತರ ಕಾಲದ ಬಂದಿರೋದು, ತಾತ ಮಕ್ಕಳು ಮಾಡ್ಕೊಂಬಂದ್ರೆ ಇವರೆಲ್ಲ ಬೇರೆ ಎಜುಕೇಶನ್ ಶಿಕ್ಷಣ ಕಾರ್ಮಿಕರಿಂದನೂ ಮಾಡ್ಕೊಂಬಂದಿರೋದು. ಶಿಕ್ಷಣ ಓದಿಲ್ಲ ಅವರು. ಶಿಕ್ಷಣ ಒಂದು ಏನೋ 8-9 SS ಓದಿದಾರೆ ಸರ್, ಅಷ್ಟು ಬಿಟ್ಟು ಏನಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇಂಥ ಕಾರ್ಮಿಕರು ದುಡಿಯೋಂಥ ಕಾರ್ಮಿಕರಿಗೆ ಬಿಡಬೇಡ್ರಿ. ಯಾಕಂದರೆ ಅಧಿಕಾರಿಗಳು ಗೊತ್ತು ಇವರೆಲ್ಲ ದುಡಿತಾ ಇದ್ದಾರೆ, ಇವರೆಲ್ಲ ಕಾರ್ಮಿಕರು ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂತ. ಅದು ಬಿಟ್ಟು ಬೇರೆಯವ್ರನ್ನ ತಗೊಳಕ್ಕೆ ಅವಕಾಶ ಕೊಡ್ಬೇಡ. ಅಲ್ಲಿ ತಗೊಳ್ರಿ, ಬೇಡ ಅನ್ನಲ್ಲ. ಫಸ್ಟ್ ಆದೈತೆ ಬಂದಿರೋನ್ನ ಬದಲು ಮಾಡೋರನ್ನ ಅಂತ ಹುಡುಗರನ್ನ ಕರ್ಕೊಳ್ರಿ. ಆಮೇಲೆ ಬೇರೆಯವ್ರನ್ನ ಏನನ್ನ ಕರ್ಕೊಂಡು ಒಟ್ಟು ಇವ್ರಿಗೆ ಅನುಕೂಲ ಮಾಡ್ಕೊಂಡು 15 ಜನ ಇದ್ದಾರೆ ಸರ್, ಅಷ್ಟೇ ನಾವು ಬೇಡ್ತೀವಿ. DC ಸಾಹೇಬ್ರಿಗೆ ಅದು ನಾನು ಇದೇ ಮಾಹಿತಿ ಹೇಳ್ತೀನಿ, ಅನುಕೂಲ ಮಾಡಿಕೊಡಿ ಸರ್. ಬಡವ್ರ ಮಕ್ಕಳು ನಿಮ್ಮ ನೆನ್ಸ್ಕೊಂತಾರೆ ಸಾಯೋವರೆಗೂ ಅಷ್ಟೇ. ಕೈ ಮುಗಿತೀವಿ.